Hello, dear friends. Welcome to the discussion of literature definition, its nature, and its scope. Before we are getting into the classical literature, English literature, Indian literature, American literature, first we must know what is literature and its nature. Why do we need literature in our lives? That is what important. And every day we are living with so many kinds of emotions, feelings, and we need a bit of relaxation too. Then how do you feel relaxed? These days you have Instagram, WhatsApp, or Facebook, and so many medias are there. And you are having literature in different forms. That's all. But in the ancient time, when literature began with the origin of humanity, people used to entertain themselves through some kind of literature. That is how literature took its origin, or took its birth, or that is how it began. The beginnings of literature can be traced back to humanity's earliest attempts at storytelling and their expression and record keeping. ಸೊ ಈ ಬಂಡೆ ಕಲ್ಗಳ ಮೇಲೆ ಗುಹೆಗಳಲ್ಲಿ ಇಲ್ಲೆಲ್ಲ ನೀವು ಎಷ್ಟೊಂದು ಚಿತ್ರಗಳೆಲ್ಲ ಬರೆದಿರೋದು ಅದೆಲ್ಲ ಹಿಸ್ಟ್ರಿನಲ್ಲಿ ಓದಿರ್ತೀರ. ದಟ್ ಈಸ್ ಆಲ್ಸೋ ಮೀನ್ಸ್ ಆಫ್ ಲಿಟ್ರೇಚರ್. ದಟ್ ಈಸ್ ಹೌ ದೇ ರೆಕಾರ್ಡೆಡ್ ದೇರ್ problems or their achievements or their history and everything. That is how we come to know the earlier civilizations and the evolution of civilization. It did not begin suddenly but gradually evolved alongside human civilization. ಲೈಕ್ ನಾಗರಿಕತೆಗಳು ಬೆಳ್ದಂಗೆ ಮಾನವನ ಜೊತೆಗೆ ಸಾಹಿತ್ಯ ಅನ್ನೋದು ಕೂಡ ಬೆಳೀತಾ ಬಂತು. ಸೊ ಏನ್ಷಿಯಂಟ್ ಟೈಮಲ್ಲೆಲ್ಲ ಏನು ಮಾಡ್ತಾ ಇದ್ರು ಜನ, ಬಿಡುವಿನ ವೇಳೆಯಲ್ಲಿ, ಅಂದರೆ ಅವಾಗ ಜಾಸ್ತಿ ಅವ್ರಿಗೆ ಬಿಡುವಿನ ವೇಳೆನೇ ಇರ್ತಾ ಇತ್ತು. ಯಾಕೆಂದರೆ ಅವ್ರದ್ದು ಒಂದೇ ಗುರಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು, ಆಹಾರ ಬೇಟೆಯಾಡೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಸೊ ಅಲ್ಲಿಂದ ನೆಕ್ಸ್ಟ್ ಬಂದು ಸ್ವಲ್ಪ ಸಿವಿಲೈಸ್ಡ್ ಲೈಫನ್ನು ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೂಡ ಬೇಕಾಯಿತು. ಅಂದರೆ ಅದಕ್ಕಿಂತ ಹಿಂದೆ ಅವರು ಬೇಟೆ ಆಡ್ತಾ ಇದ್ರು, ಲೈಕ್ ಆ ರೀತಿ ಆಗಿರ್ತಾ ಇತ್ತು. ಯಾವಾಗ ಈ ಸಿವಿಲೈಸ್ಡ್ ಹ್ಯುಮ್ಯಾನಿಟಿ ಡೆವಲಪ್ ಆಯಿತೋ ಆವಾಗ ಅವರಲ್ಲೇ ಗುಂಪು ಕಟ್ಕೊಂಡು ಕತೆಗಳನ್ನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಸ್ಟೋರಿ ಟೆಲ್ಲಿಂಗ್ ಬಿಗಿನ್ ಆಯಿತು. ಸ್ಟೋರಿ ಟೆಲ್ಲಿಂಗ್ ಅಂದರೆ ಏನು? ಸ್ಟೋರಿನ ಹೇಳ್ತಾ ಇದ್ರು. ಸೊ ಅವರ ಕತೆಗಳನ್ನೇ ಅಥವಾ ಬೇರೆಯವರ ಕತೆಗಳನ್ನು ಅಥವಾ ತಮ್ಮ ತಾಂಡದ ಅಥವಾ ಗುಂಪಿನ ನಾಯಕನ ಕಥೆಯನ್ನ, ಅವನ ಸಾಧನೆಗಳನ್ನ, ಈ ರೀತಿ ಯಾವುದೋ ಒಂದು ಉದಾಹರಣೆಯನ್ನ ಇಟ್ಕೊಂಡು ತಮ್ಮ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಎಲ್ಲವನ್ನ ಒಂದು ಕಲಾತ್ಮಕವಾಗಿ ಹೇಳ್ತಾ ಬಂದ್ರು. ಅದು ಸ್ಟೋರಿ ಟೆಲ್ಲಿಂಗ್ ಆಯಿತು. ಸೊ ನಾವು ಕೂಡ ಹಳ್ಳಿಗಳಲ್ಲಿ ಬೆಳೆದಿದ್ರೆ ನಿಮಗೆ ಗೊತ್ತಿರುತ್ತೆ, ಜಾನಪದ ಗೀತೆಗಳಾಗಿರ್ಬೋದು, ಹರಿಕತೆಗಳಾಗಿರ್ಬೋದು, ಆ್ಯಂಡ್ ಅಜ್ಜಿ ಹೇಳೋವಂಥ ಕತೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಟೋರಿ ಟೆಲ್ಲಿಂಗ್ನ ಒಂದು ರೂಪ ಮತ್ತು ಸಾಹಿತ್ಯದ ಪ್ರಾರಂಭದ ಭಾಗ. ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಹಿಯರ್? ದೇ ಹೆಲ್ಪ್ಡ್ ಎಕ್ಸ್ಪ್ಲೈನ್ ನ್ಯಾಚುರಲ್ ಫೆನಾಮಿನಾ ಥ್ರೂ ದೇರ್ ಸ್ಟೋರಿ ಟೆಲ್ಲಿಂಗ್, ಆ್ಯಂಡ್ they wanted to preserve their history, and they wanted to teach morals to their generations or to their next generations. And they wanted to strengthen their community bonds. That is why they used to tell stories. ರಾಮಾಯಣ ಮಹಾಭಾರತಗಳನ್ನು ಕೇಳ್ತೀವಿ, ಇವಾಗಲೂ ಕೂಡ ಕೇಳ್ತೀವಿ, ಆಗಿನ ಕಾಲದಲ್ಲೂ ಕೇಳ್ತಾ ಇದ್ರು. ಧರ್ಮ ಅಂದ್ರೇನು, ಕರ್ಮ ಅಂದ್ರೇನು, ಸೊ ರಾಮನ ಧರ್ಮ ಇರ್ಬೋದು, ಭಕ್ತಿ ಇರ್ಬೋದು, ಹನುಮಂತನ ಭಕ್ತಿ ಇರ್ಬೋದು, ಸೀತೆಯ ಆ ಸ್ಯಾಕ್ರಿಫೈಸ್ ಗುಣಗಳಾಗಿರ್ಬೋದು, ಅವಳ ಗಟ್ಟಿತನ ಇರ್ಬೋದು ಅಲ್ವಾ. ಸೊ ಇವೆಲ್ಲವೂ ಕೂಡ ಸಮಾಜದಲ್ಲಿ ಇರುವಂಥವ್ರ ಎಲ್ರಿಗೂ ಕೂಡ ಒಂದು ಮಾಡೆಲ್ ಆಗಿ ಇರಬೇಕಾಗತ್ತೆ.
ಆದ್ರೆ ಅವುಗಳನ್ನ ಮಕ್ಕಳಿಗೆ ಅಥವಾ ಸಮಾಜಕ್ಕೆ ತಿಳಿಸೋದು ಕಲಿಸೋದು ಹೇಗೆ? ಕಥೆಯ ರೂಪದಲ್ಲಿ ಹೇಳೋ ಮೂಲಕ, ಒಂದು ಭಯವನ್ನ ಹುಟ್ಟಿಸೋ ಮೂಲಕ. ನಾವು ತಪ್ಪನ್ನ ಮಾಡಿದ್ರೆ ನಮಗೂ ಕೆಡುಕಾಗತ್ತೆ, ನಾವು ಒಳ್ಳೆಯದನ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೇದಾಗತ್ತೆ, ದೇವರು ಅನ್ನೋನಿದ್ದಾನೆ, ನಮ್ಗೆ ಶಿಕ್ಷೆ ಕೊಡ್ತಾನೆ. ಈ ಎಲ್ಲ ಪಾಠಗಳನ್ನ ಏನ್ ಮಾಡ್ತಾ ಹೋದ್ರು? ಕಥೆಗಳ ರೂಪದಲ್ಲಿ ಹೇಳ್ತಾ ಹೋದ್ರು. ದಟ್ ಈಸ್ ಹೌ ಲಿಟ್ರೇಚರ್ ಬಿಗ್ಯಾನ್. ಈಲಿಯಡ್ ಅಂಡ್ ಒಡಿಸ್ಸಿ ಇರ್ಬೋದು, ಭಗವದ್ಗೀತಾ ಇರ್ಬೋದು, ರಾಮಾಯಣ, ಮಹಾಭಾರತ, ಋಗ್ವೇದಗಳು, ಐ ಮೀನ್ ವೇದಾಸ್, ಉಪನಿಷತ್ಸ್, ಎವ್ರಿಥಿಂಗ್. ಸೊ ಫಸ್ಟ್ ಏನಾಗ್ತಾ ಇತ್ತು? ಕತೆಗಳೆಲ್ಲ ಓರಲ್ ಫಾರ್ಮ್ ಅಲ್ಲಿ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಂತರ ಅದು ರಿಟರ್ನ್ ಫಾರ್ಮಿಗೆ ಬಂತು ಅರೌಂಡ್ 3000 BC, ಅಂದ್ರೆ ಕ್ರಿಸ್ತ ಪೂರ್ವ. ಸೊ ದೇ ವಾಂಟೆಡ್ ಟು ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಸಿವಿಲೈಸೇಷನ್ ಮುಂದುವರಿತಾ ದೇ ವಾಂಟೆಡ್ ಟು ಕೀಪ್ ದೇರ್ ರಿಲಿಜಿಯಸ್ ಬಿಲೀಫ್ಸ್ ಅಂಡ್ ಕಲ್ಚರಲ್ ರೂಟ್ಸ್. ಸೊ ಆಗ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಸೊ ವೇದ ಉಪನಿಷತ್ಗಳನ್ನ ಬರೆದಿಟ್ರು. ಅಂಡ್ ವೆನ್ ಇಟ್ ಕಮ್ಸ್ ಟು ಮಿಡಲ್ ಈಸ್ಟ್, ದೇ ಹ್ಯಾವ್ ರಿಟನ್ ಬೈಬಲ್, ಲೈಕ್ ದಟ್. ಸೊ ಅಂದ್ರೆ ತಮ್ಮ ಧರ್ಮವನ್ನ ಕಾಪಾಡೋಕೆ, ತಮ್ಮ ಸಂಸ್ಕೃತಿಯನ್ನ ಕಾಪಾಡಿ ಮುಂದುವರಿಸೋಕೆ ಎಲ್ಲದಕ್ಕೂ ಒಂದು ಮೀನ್ಸ್ ಬೇಕಾಗಿತ್ತು. ದಟ್ ಕ್ರಿಯೇಟ್ಸ್ ಅ ಮೀನ್ಸ್ ಥ್ರೂ ಲಿಟ್ರೇಚರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಹೌ ದ ಲಿಟ್ರೇಚರ್ ಬಿಗ್ಯಾನ್. ಹಾಗಾದ್ರೆ ಸಾಹಿತ್ಯ ಅಂದ್ರೆ ಏನು? ಈಗ ನಾನು ಹೇಳಿರೋದ್ರಲ್ಲಿ ನಿಮ್ಗೊಂದು ಲೈಕ್ ಡ್ರಾಸ್ಟಿಕ್ ಇಮೇಜ್ ಬಂದಿದೆ. ಸಾಹಿತ್ಯ ಅಂದ್ರೆ ಹೇಗೆ ಹುಟ್ಕೊಳ್ತು, ಯಾಕೆ ಹುಟ್ಕೊಳ್ತು, ಅದರ ಸ್ವರೂಪಗಳು ಏನೇನಾಗಿತ್ತು, ಯಾಕೆ ನಮಗೆ ಸಾಹಿತ್ಯ ಬೇಕಾಯಿತು ಅನ್ನೋ ಒಂದೊಂದು ಸ್ವಲ್ಪ ನಿಮಗೆ ಅರ್ಥ ಆಗಿದೆ ಅಲ್ವಾ? ಯಾಕೆ ಅಂದ್ರೆ ಒಂದು ಎಂಟರ್ಟೈನ್ ಮಾಡೋದಕ್ಕೆ, ಒಂದು ಸಂಸ್ಕೃತಿ ಕಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಒಂದು ತಮ್ಮ ಇತಿಹಾಸವನ್ನ ಉಳಿಸ್ಕೊಳ್ಳೋದಕ್ಕೆ, ಒಂದು ಸಮಾಜಕ್ಕೆ ಮೊರಾಲಿಟಿಯನ್ನ ಕಲಿಸೋದಿಕ್ಕೆ, ಅಥವಾ ತಮ್ಮ ಧರ್ಮ ಕರ್ಮಗಳನ್ನ ಕಾಪಾಡೋದಿಕ್ಕೆ ಸಾಹಿತ್ಯ ಅಂದ್ರೆ ಈ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಉಟ್ಕೊಳ್ತು. ಸೊ ಇದೇ ಅದರದ್ದು ನೇಚರು ಕೂಡ. ಅದನ್ನ ಯಾಕೆ ಬಳಸ್ಕೊಳ್ತೀವಿ ಅನ್ನೋದೇ ಸ್ಕೋಪ್. ಓಕೆ, ಸೊ ಲಿಟ್ರೇಚರ್ ಈಸ್ ದಿ ಆರ್ಟ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಹ್ಯೂಮನ್ ಎಮೋಷನ್ಸ್, imagination and experiences and thoughts in a beautiful form of language. ದಿನನಿತ್ಯ ಸಾಮಾನ್ಯವಾಗಿ ನಾವು ಮಾತಾಡೋ ಮಾತುಗಳಲ್ಲಿ ಹೇಳಿದ್ರೆ ಅದು ಸಾಹಿತ್ಯ ಅನ್ಸ್ಕೊಳತ್ತಾ? ಇಲ್ಲ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜಂಗೆ 2 ಹೆಣ್ಮಕ್ಳಿದ್ರಂತೆ. ಅವರು ತುಂಬಾ ಅಂದ್ರೆ ತುಂಬಾ ಬುದ್ಧಿವಂತಿದ್ರಂತೆ. ಹಿಂಗೆ ಈ ರೀತಿಯಾಗಿ ನಾವು ಕಥೆಯನ್ನ ಸ್ಟಾರ್ಟ್ ಮಾಡಿದ್ರೆ ದಟ್ ಸೀಕ್ಸ್ ಅಟೆನ್ಷನ್, ರೈಟ್? ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಅವನಿಗೆ 2 ಹೆಣ್ಮಕ್ಳಿದ್ರು, ಅವರು ತುಂಬಾ ಬುದ್ಧಿವಂತರಾಗಿದ್ರು. ಈ ರೀತಿ ಹೇಳಿದ್ರೆ ನೀವು ಕತೆ ಕೇಳ್ತೀರಾ? ನೋ, ದಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಅನ್ ಆರ್ಟಿಸ್ಟಿಕ್ ವೇ ಅಲ್ವಾ? ಅದನ್ನೇ ನಾವು ಸಾಹಿತ್ಯ ಅಂತ ಕರಿತೀವಿ. ಓಕೆ, ಲಿಟ್ರೇಚರ್ ಈಸ್ ದಿ ಏಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ದಟ್ ಅರೈಸಸ್ ಫ್ರಮ್ ದಿ ಹಾರ್ಮೋನಿಯಸ್ ಯೂನಿಯನ್ ಆಫ್ ವರ್ಡ್ಸ್ ಅಂಡ್ ಮೀನಿಂಗ್ಸ್. ನಾವು ಸಾಹಿತ್ಯದಲ್ಲಿ ಶಬ್ದಗಳನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸಲ್ಲ. ಒಂದು ಲಯಬದ್ಧವಾಗಿ ಅವುಗಳ ಒಂದು ಸಮ್ಮಿಲನ ಇದೆಯಲ್ಲ, ರಸಾನುಭವಗಳನ್ನ ಕೊಡುವಂತ ಒಂದು ಸಮ್ಮಿಲನ, ಪದಗಳ ಸಮ್ಮಿಲನ, ಅದೇ ನಾವು ಸಾಹಿತ್ಯ ಅಂತ ಕರಿತೀವಿ. ಸೊ ಆಲ್ ಟುಗೆದರ್ ಲಿಟ್ರೇಚರ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಅಂಡ್ ಅನ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಆಫ್ ದಿ ಡೈವರ್ಸ್ ಎಕ್ಸ್ಪೀರಿಯನ್ಸಸ್ ಆಫ್ ಹ್ಯೂಮನ್ ಲೈಫ್. ಹ್ಯೂಮನ್ ಲೈಫ್ನ ಬೇರೆ ಬೇರೆ ಹಂತಗಳ, ಬೇರೆ ಬೇರೆ ಫೀಲಿಂಗ್ಸ್ನ ಎಕ್ಸ್ಪ್ರೆಷನ್ನೇ ಲಿಟ್ರೇಚರ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಜನರಲ್ ಎಕ್ಸ್ಪ್ರೆಷನ್ ಆಫ್ ವಾಟ್ ಈಸ್ ಲಿಟ್ರೇಚರ್, ವಾಟ್ ಇಟ್ಸ್ ನೇಚರ್. ಅಂದ್ರೆ ಇದು ಮೊರಾಲಿಟಿಯನ್ನ ಕಳಿಸ್ಕೊಡುತ್ತೆ, ಇತಿಹಾಸವನ್ನ ಉಳಿಸ್ಕೊಳ್ಳುತ್ತೆ, ಸಂಸ್ಕೃತಿಯನ್ನ ಬೆಳೆಸುತ್ತೆ. ಇದೇ ನೇಚರ್ ಕಂಡ್ರೋ. ಓಕೆ, ಸ್ಕೋಪ್ ಅಂತಂದ್ರೆ ನಮ್ಗೆ ಏನಕ್ಕೆ ಬೇಕಪ್ಪ ಅದು ಅನ್ನೋದೇ ಸ್ಕೋಪ್. ಆಯ್ತಾ? ಈಗ ಅದನ್ನೇ ನಾವು ಸಿಸ್ಟಮ್ಯಾಟಿಕ್ ಆಗಿ ನೋಡ್ತಾ ಹೋಗೋಣ. ಓಕೆ, ವಾಟ್ ಈಸ್ ದಿ ಡೆಫಿನಿಷನ್ ಆಫ್ ಲಿಟ್ರೇಚರ್? The term literature originates. We are studying English literature here, right?
ಹಾಗಂತ ನೀವು ಕನ್ನಡ ಸಾಹಿತ್ಯವನ್ನು ಪೂರ್ತಿಯಾಗಿ ಬಿಟ್ಬಿಡಬಾರ್ದು. ಓಕೆ, ಅದು ತಲೆಯಲ್ಲಿ ಇರಬೇಕು. ಬಟ್ ನೀವು ಬರಿಬೇಕಾದ್ರೆ ಇಂಗ್ಲಿಷ್ ಲಿಟ್ರೇಚರ್ನ ಬರಿತಾ ಇರ್ತೀರಾ, ಅದು ತಲೆಯಲ್ಲಿರಲಿ ಅಷ್ಟೇ. ಯಾಕೆ ಅಂದರೆ ನಾವು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅರಗಿಸ್ಕೊಂಡಾಗ ಮಾತ್ರ ಬೇರೆ ಸಾಹಿತ್ಯ ನಮಗೆ ದಕ್ಕೋಕೆ ಸಾಧ್ಯ ಆಗುವಂಥದ್ದು. ಓಕೆ, ದ ಟರ್ಮ್ ಲಿಟ್ರೇಚರ್ ಆರಿಜಿನೇಟ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ literatura. Okay, what does it mean? Its meaning writing formed with letters. Okay, writing formed with letters, ಅದನ್ನೇ ಲಿಟರಾಟುರಾ ಅಂತ ಲ್ಯಾಟಿನ್ ಅಲ್ಲಿ ಕರೀತಾರೆ. ಸೊ ಲಿಟ್ರೇಚರ್ ಅನ್ನೋ ಪದ ಲ್ಯಾಟಿನ್ ಪದದಿಂದ ಹುಟ್ಟು ಬಂದಿದೆ. ಇನ್ ಇಟ್ಸ್ ಅರ್ಲಿಯೆಸ್ಟ್ ಸೆನ್ಸ್, ಅಂದರೆ ಅದು ಹುಟ್ಟುಕೊಂಡಾಗ ಅದರ ಅರ್ಥ ಏನಾಗಿತ್ತಪ್ಪ ಅಂದರೆ ಇಟ್ ಇನ್ಕ್ಲೂಡೆಡ್ ಆಲ್ ಫಾರ್ಮ್ಸ್ ಆಫ್ ರಿಟರ್ನ್ ರೆಕಾರ್ಡ್ಸ್. ಇವತ್ತು ನಾವು ನಾಟಕಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಗದ್ಯ ಪದ್ಯಗಳಾಗಿರ್ಬೋದು, ಇದನ್ನ ಲಿಟ್ರೇಚರ್ ಅಂತ ಕರಿಬೋದು. ಬಟ್ ವೆನ್ ಇಟ್ ಬಿಗ್ಯಾನ್ ಇನ್ ದಿ ಏನ್ಷಿಯಂಟ್ ಟೈಮ್, ಆಲ್ ಕೈಂಡ್ಸ್ ಆಫ್ ರಿಟರ್ನ್ ರೆಕಾರ್ಡ್ಸ್ ಕಮ್ಸ್ ಅಂಡರ್ ಲಿಟ್ರೇಚರ್. ಯಾಕೆ ಅಂತಂದ್ರೆ ಅವರು ಇತಿಹಾಸವನ್ನ ಉಳಿಸ್ಕೊಳ್ಳೋಕ್ಕೆ, ಇತಿಹಾಸವನ್ನ ಕಾಪಾಡ್ಕೊಳ್ಳೋಕ್ಕೆ ಬರೆದಿಡ್ತಾ ಇದ್ರು. ಏನೋ ಚಿತ್ರಗಳ ಭಾಷೆಯಲ್ಲೋ ಅಥವಾ ಏನೋ ಸಂಕೇತಗಳ ಭಾಷೆಯಲ್ಲೋ ಏನೋ ಒಂದು, ಅದನ್ನು ಕೂಡ ಅವರು ಲಿಟ್ರೇಚರ್ ಅಂತಾನೆ ಕರಿತಾ ಇದ್ರು. ಇನ್ಕ್ಲೂಡಿಂಗ್ ಸೈನ್ಸ್, ಹಿಸ್ಟ್ರಿ, ರಿಲಿಜಿಯಸ್, ಮೊರಾಲಿಟಿ, ಸಮಥಿಂಗ್ ಲೈಕ್ ದಟ್, ಎಲ್ಲವನ್ನ ಸೇರಿಸಿ ಲಿಟ್ರೇಚರ್ ಅಂತ ಕರಿತಾ ಇದ್ರು. ಅದಕ್ಕೋಸ್ಕರನೇ ರೈಟಿಂಗ್ ಫಾರ್ಮ್ಡ್ ವಿತ್ ಲೆಟರ್ಸ್ ಅಂತ in the earliest form it was meant. However, over centuries the meaning has been refined to signify works of artistic, intellectual and cultural value. ಸೊ ಶತಮಾನಗಳು ಕಳೀತಾ ನಾಗರಿಕತೆಗಳು ಬೆಳೀತಾ ಅದ್ರ ಜೊತೆಗೆ ಸಾಹಿತ್ಯ ಅನ್ನೋದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡಲಾಯಿತು. ಏನಪ್ಪ ಅಂದರೆ ಅದರಲ್ಲಿ ಆರ್ಟಿಸ್ಟಿಕ್, ಕಲಾತ್ಮಕವಾಗಿ ಬುದ್ಧಿವಂತಿಕೆಯಿಂದ ಸಂಸ್ಕೃತಿಯನ್ನ ಹೇಳ್ತಾ ಇದೀವಲ್ಲ, ಅದನ್ನೇ ನಾವು ಸಾಹಿತ್ಯ ಅಂತ ಬೆಳೆಸಿದ್ವಿ. ಸೊ ಅಕಾರ್ಡಿಂಗ್ ಟು ದ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಡಿಫೈನ್ಸ್, ಓಕೆ, ದ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಡಿಫೈನ್ಸ್ ಲಿಟ್ರೇಚರ್ ಆಸ್ ರಿಟನ್ ವರ್ಕ್ಸ್, ಎಸ್ಪೆಷಲಿ ದೋಸ್ ಕನ್ಸಿಡರ್ಡ್ ಆಫ್ superior and lasting artistic merit. Okay, science only tells you the facts, history tells you the happenings past. ಓಕೆ, ಸೊ ಇದು ಎರಡನ್ನೂ ಸೇರಿಸಿ ಹ್ಯೂಮನ್ ಎಮೋಷನ್ಸ್ ಎಲ್ಲವನ್ನ ಸೇರಿಸಿ ಆರ್ಟಿಸ್ಟಿಕ್ ಆಗಿ ನಾವು ಬರೆಯುವಂಥದ್ದೇ ಲಿಟ್ರೇಚರ್ ಆಗಿರುತ್ತೆ. ಓಕೆ, so if you are asked to write a definition of literature, its nature and scope, you have to take particular definitions. Okay, ಜನರಲ್ ಆಗಿ ಸಾಹಿತ್ಯ ಅಂದ್ರೆ ಏನು ಅಂತ ನೀವು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. You have to take particular definitions. Okay, literature defines according to Oxford English Dictionary as written works, especially those considered of superior or lasting artistic merit. Okay, thus ಲಿಟ್ರೇಚರ್ ಈಸ್ ನಾಟ್ ಸಿಂಪ್ಲಿ ಎನಿ ರಿಟರ್ನ್ ಟೆಕ್ಸ್ಟ್. ಅಂದರೆ ಎಲ್ಲವನ್ನ ನಾವು ಲಿಟ್ರೇಚರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೈನ್ಸ್, ಆರ್ಟ್ಸ್, ಎವ್ರಿಥಿಂಗ್. ಓಕೆ, ಇಟ್ ರೆಫರ್ಸ್ ಟು ರೈಟಿಂಗ್ ದಟ್ ಎಂಪ್ಲಾಯ್ಸ್ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಅಂಡ್ ಏಸ್ಥೆಟಿಕ್ ಎಕ್ಸ್ಪ್ರೆಷನ್ ಟು ರೆಪ್ರೆಸೆಂಟ್ ಲೈಫ್ ಇನ್ ಮೀನಿಂಗ್ಫುಲ್ ವೇಸ್. ದಟ್ ಈಸ್ ವಾಟ್ ಲಿಟ್ರೇಚರ್ ಮೀನ್ಸ್. Then according to Britannica, okay, this is another definition. Encyclopedia Britannica says literature is a body of written works distinguished by the intentions of their authors and the perceived aesthetic excellence of their execution. So ಇಲ್ಲಿ literature is a body of written works. ಓಕೆ, ನಾವು ಬರೆದಿಟ್ಟಿರುವಂಥ ಒಂದು ದಾಖಲೆಗಳು, ರಿಟರ್ನ್ ಬುಕ್ಸ್ ಅಂತಾನೆ ಇಟ್ಕೊಳ್ಳೋಣ, ಅದನ್ನ ನಾವು ಲಿಟ್ರೇಚರ್ ಅಂತ ಕರಿತೀವಿ. ಆದರೆ ಅದು ಹೇಗಿರಬೇಕು? ಇಟ್ ಈಸ್ ಡಿಸ್ಟಿಂಗ್ವಿಶ್ಡ್ ಬೈ ದ ಇಂಟೆನ್ಷನ್ಸ್ ಆಫ್ ದೇರ್ ಆಥರ್ಸ್. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಅ ಪೊಯೆಟ್ರಿ, ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಸಾರೋ, ಆರ್ ಐ ವುಡ್ ಲೈಕ್ ಟು ಎಂಟರ್ಟೈನ್ ಮೈ ಆಡಿಯನ್ಸ್ ಅಂತ ಇಟ್ಕೊಳ್ಳೋಣ. ದಟ್ ಈಸ್ ಮೈ ಇಂಟೆನ್ಷನ್.
and perceived aesthetic excellence of their execution. So, by expressing my sorrow, by expressing my happiness, you resonate with me. Okay, you started to imagine your own character with me. ಅಯ್ಯೋ, ನನ್ನ ಜೀವನದಲ್ಲೂ ಹಾಗೆ ಆಗಿತ್ತು, ಸೋ ಸ್ಯಾಡ್. ಇದು ಯಾವುದೋ ಒಂದು ಮೂವಿ ನೋಡ್ತಿರ್ತೀರಾ, ಚಿಕ್ಕ ಹುಡುಗಿ ತನ್ನ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಅನಾಥೆ ಆಗಿರ್ತಾಳೆ, ರೋಡಲ್ಲಿ ಭಿಕ್ಷೆ ಬೇಡ್ತಾ ತನ್ನ ಜೀವನವನ್ನು ಹೇಗೋ ನಡೆಸ್ತಾ ಇರ್ತಾಳೆ. ಸಡನ್ ಆಗಿ ಯಾರೋ ಶ್ರೀಮಂತರು ಅವಳನ್ನು ಕರ್ಕೊಂಡೋಗಿ ಚೆನ್ನಾಗಿ ಬೆಳೆಸ್ತಾರೆ, ಬೆಳೆದು ದೊಡ್ಡೋಳಾಗ್ತಾಳೆ. ಅವಳು ದೊಡ್ಡೋಳಾದ್ಮೇಲೆ ಅವಳ ತಂದೆ ತಾಯಿ ಮತ್ತೆ ಸಿಗ್ತಾರೆ. ಸೊ ಲೈಕ್ ಅವಳು ಪಡುವಂಥ ಎಲ್ಲ ಸ್ಟ್ರಗಲ್ಸ್ ಅದೆಲ್ಲವನ್ನ ನೋಡಿ ನಿಮಗೆ ಸಡನ್ ಆಗಿ ಏನೋ ಒಂದು ಲೈಕ್ ಯು ಸ್ಟಾರ್ಟೆಡ್ ಟು ಫೀಲ್ ಹರ್ ಫೀಲಿಂಗ್ಸ್, ರೈಟ್? Like some people start to cry, some people start to feel sorry for her. So that is what aesthetic excellence in that is what literature. Okay, this definition highlights two key aspects. Adeno, the author's deliberate artistic purpose and the critical recognition of beauty in form and content. So that is what two aspects. ಸೊ ಡೆಲಿಬರೇಟ್ ಅಂದರೆ ಬೇಕು ಬೇಕು ಅಂತಾನೆ ಒಂದು ಏನೋ ಆರ್ಟಿಸ್ಟಿಕ್ ಪರ್ಪಸ್ ಅನ್ನ ಇಟ್ಕೊಂಡು ಆ ರೈಟರ್ ಬರೆದಿರ್ತಾನೆ. ಅಂದರೆ ಟು ಅರೌಸ್ ಏನೋ ಹ್ಯಾಪಿನೆಸ್, ಟು ಅರೌಸ್ ಮೊರಾಲಿಟಿ, ಟು ಅರೌಸ್ ಸಮ್ ರಿವೆಂಜ್ ಕೈಂಡ್ ಆಫ್ ಥಿಂಗ್ಸ್. ಲೈಕ್ ಈಗ ನ್ಯಾಷನಲಿಸಮ್ ಅಂತ ಇಟ್ಕೊಳ್ಳೋಣ, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅದರಲ್ಲೊಂದು ಏನಿದೆ, ಪರ್ಪಸ್ ಇದೆ. ಅಂದರೆ ಲೈಕ್ ಎಲ್ಲ ಯುವ ಜನತೆಯನ್ನು ಹುರಿದುಂಬಿಸುವಂಥ ಪರ್ಪಸ್ ಇದೆ. ಆ ಮಾತುಗಳನ್ನು ಕೇಳ್ತಿದ್ದಾಗೆ ಎಲ್ಲರೂ ಕೂಡ ಏನೋ ಲೈಕ್ ದೆ ಇನ್ಸ್ಪೈರ್ಡ್ ಅಲ್ವಾ. ಆ್ಯಂಡ್ ವೆನ್ ವಿ ಲಿಸನ್ ಟು ಅವರ್ ನ್ಯಾಷನಲ್ ಆಂಥೆಮ್, ರಾಷ್ಟ್ರಗೀತೆ ಕೇಳಿದ ತಕ್ಷಣ ಏನೋ ಮೈ ಮನಸ್ಸೆರಡು ರೋಮಾಂಚನ ಆಗುತ್ತೆ ಅಲ್ವಾ. ಅದು ಕೇಳಿದ ತಕ್ಷಣ ನಿಂತು ಒಂದೆರಡು ಕ್ಷಣ ಏನೋ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ರಾಷ್ಟ್ರಗೀತೆಯ ಇಂಟೆನ್ಷನ್ ಅಥವಾ ಪರ್ಪಸ್ ಏನಾಗಿರುತ್ತೆ, ನಮ್ಮಲ್ಲಿ ಒಂದು ನ್ಯಾಷನಲಿಸಮ್ ಅನ್ನ ಏನೋ ರಾಷ್ಟ್ರೀಯತೆಯನ್ನ ಹುಟ್ಟು ಹಾಕುವಂತ ಒಂದು ಪರ್ಪಸ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಕ್ರಿಟಿಕಲ್ ರೆಕಗ್ನಿಷನ್ ಆಫ್ ಬ್ಯೂಟಿ ಇನ್ ಫಾರ್ಮ್ ಅಂಡ್ ಕಂಟೆಂಟ್ ಕೂಡ ಸೇರ್ಕೊಂಡಿರುತ್ತೆ. ಲಿಟ್ರೇಚರ್ ಇಸ್ ದೇರ್ ಫಾರ್ ಅ ಕ್ರಿಯೇಟಿವ್ ರೀಶೇಪಿಂಗ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಯಾರೋ ಒಬ್ಬ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಮತ್ತೆ ನಾವು ಕ್ರಿಯೇಟಿವಿಟಿಯನ್ನ ಯೂಸ್ ಮಾಡಿ ಅದನ್ನ ಮತ್ತೆ ಎಕ್ಸ್ಪ್ರೆಸ್ ಮಾಡ್ತೀವಲ್ವಾ, ದಟ್ ಈಸ್ ವಾಟ್ ಲಿಟ್ರೇಚರ್. ಯೂಸಿಂಗ್ ದ ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಇನ್ ಇಟ್ಸ್ ಮೋಸ್ಟ್ ರಿಫೈನ್ಡ್ ಅಂಡ್ ಎವೋಕೇಟಿವ್ ಫಾರ್ಮ್. ರಿಫೈನ್ಡ್ ಹಳ್ಳಿ ಭಾಷೆ, ಹೇ ಹೋಗೋ ಬಾರೋ ಬಾರೋ ಊಟ ಮಾಡೋ ಈ ಥರ ಎಲ್ಲ ಮಾತಾಡ್ತೀವಲ್ವಾ. ಸೊ ದಟ್ ಈಸ್ ನಾಟ್ ರಿಫೈನ್ಡ್. ಸೊ ಲ್ಯಾಂಗ್ವೇಜು ತುಂಬ ಏನೋ ಉನ್ನತವಾಗಿ ಅಲ್ಲಿ ಬಳಸ್ತಾರೆ, ಎಲ್ಲಿ ಲಿಟ್ರೇಚರಲ್ಲಿ. ಸೊ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸಿ ಅಂಡ್ ವಿ ನೀಡ್ ಟು ಆ್ಯಡ್ ಸ್ಕಾಲರ್ಸ್ ಡೆಫಿನಿಷನ್ಸ್ ಟು, ಆಯ್ತಾ, ಟು ಮೇಕ್ ಇಟ್ ಸ್ಟ್ರೆಂಥನ್. Scholars have offered multiple perspectives on the nature of literature. Walek and Warren, in their influential work Theory of Literature, okay, Theory of Literature ಅನ್ನೋ ಬುಕ್ಕಲ್ಲಿ ವ್ಯಾಲೆಕ್ ಅಂಡ್ ವಾರನ್ ಏನಂತ ಹೇಳ್ತಾರೆ ನೋಡಿ. They observed literature represents life in some way and life is in large measure a social reality. Even though the natural world and the inner or subjective world of the individual have also been objects of literary imitation. It is like ಏನೋ ಸಾಹಿತ್ಯದಲ್ಲಿ ನಮ್ಮ ಜೀವನವನ್ನು ನೋಡ್ತೀವಿ, ನಮ್ಮ ಜೀವನದಿಂದ ಸಾಹಿತ್ಯ ಉಟ್ಕೊಳ್ಳುತ್ತೆ. ಸೊ ಇಲ್ಲೊಂಥರ ಕೊಡುಕೊಳ್ಳುವಂತಹ ಸಂಬಂಧ ಸಾಹಿತ್ಯಕ್ಕೂ ಮತ್ತೆ ಮನುಷ್ಯನ ಜೀವನಕ್ಕೂ. ದಟ್ ಈಸ್ ವಾಟ್ ಲಿಟ್ರೇಚರ್ ಅಂತ ವ್ಯಾಲೆಕ್ ಅಂಡ್ ವಾರನ್ ಕೂಡ ಹೇಳ್ತಾರೆ ತಮ್ಮ ಪುಸ್ತಕ ಥಿಯರಿ ಆಫ್ ಲಿಟ್ರೇಚರ್ ಅಲ್ಲಿ. ಓಕೆ, ಲಿಟ್ರೇಚರ್ ರೆಪ್ರೆಸೆಂಟ್ಸ್ ಲೈಫ್ ಅಲ್ವಾ. ರಾಜ್ಕುಮಾರ್ದು ಎಷ್ಟೊಂದು ಮೂವಿಗಳನ್ನ ನೋಡಿರ್ತೀರಾ. ರಾಜ್ಕುಮಾರ್ಗೆ 3 ಜನ ಮಕ್ಳಿರ್ತಾರೆ, 3 ಜನನು ಚಿಕ್ಕದ್ರಿಂದ ಎಷ್ಟೊಂದು ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾನೆ. ಅವ್ರು ದೊಡ್ಡ ಮದುವೆ ಸ್ಟೇಜ್ಗೆ ಬಂದಿದ ತಕ್ಷಣ ತಂದೆ ತಾಯಿನೇ ಧಿಕ್ಕರಿಸಿ ಬೇರೆ ಬೇರೆ ದಾರಿಗಳನ್ನ ಇಟ್ಕೊಳ್ತಾರೆ. ತಂದೆ ತನ್ನ ಹೆಂಡತಿನ ಕಳ್ಕೊಂಡು ಏನೋ ಎಲ್ಲೋ ಕಾಶಿಗೆ ಹೊರಟೋಗ್ತಾನೆ ಅಲ್ವಾ. ಇದೆಲ್ಲ ಸಾಧಾರಣವಾಗಿ ಎಲ್ಲರ ಜೀವನದಲ್ಲಿ ನಡೆಯುವಂತ ಒಂದು ಘಟನೆಗಳು. ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಲೈಫ್ ಅಲ್ವಾ. ಸೊ ಇನ್ ಸಮ್ ವೇ
ಅಂಡ್ ಲೈಫ್ ಈಸ್ ಇನ್ ಲಾರ್ಜ್ ಮೆಷರ್ ಈಸ್ ಎ ಸೋಷಿಯಲ್ ರಿಯಾಲಿಟಿ ಅಲ್ವಾ. ಲೈಫ್ ಈಸ್ ನಥಿಂಗ್ ಬಟ್ ಅವರ್ ಸೊಸೈಟಿ. ನಮ್ಮ ಕತೆನೋ ಮತ್ತೊಬ್ರ ಕತೆನೋ ನಮ್ಮ ಸುತ್ತಮುತ್ತ ಇರೋ ಜಗತ್ತು, ಸೊ ಎಲ್ಲೋ ಒಂದ್ ಕಡೆ ಇರುವಂತಹ ಒಂದು ಏನು ನೈಜತೆಯನ್ನೇ ತಗೊಂಡು ನಾವೇನ್ ಮಾಡಿರ್ತೀವಿ, ಸಾಹಿತ್ಯಕ ಗುಣಗಳನ್ನ ಕೊಟ್ಟು ಬೇರೆ ನಮ್ಮ ಕ್ರಿಯೇಟಿವಿಟಿಯನ್ನ ಯೂಸ್ ಮಾಡಿಕೊಂಡು ಬೇರೆ ಹೆಸರುಗಳನ್ನ ಕೊಡ್ತಾ ಕ್ಯಾರೆಕ್ಟರ್ಗಳನ್ನ ಬೆಳೆಸಿ ಇನ್ನೊಂದಷ್ಟು ಎಷ್ಟೊಂದು ಆಟೋಬಯೋಗ್ರಫೀಸ್ನ ನೀವು ಮೂವೀಸ್ ಆಗಿ ನೋಡಿರ್ತೀರಾ ಅಲ್ವಾ. ಮೇರಿ ಕೋಮ್ ಆಗಿರ್ಬೋದು ಅಂಡ್ ಸಚಿನ್ ತೆಂಡೂಲ್ಕರ್ದು ಸ್ಟೋರಿ ಆಗಿರ್ಬೋದು ಅಲ್ವಾ. ಅಂದ್ರೆ ಆ ಮೂವೀಸ್ ಅಲ್ಲಿ ನಡೆದಿರೋದು ಎಲ್ಲವೂ ಕೂಡ ಸಚಿನ್ ತೆಂಡೂಲ್ಕರ್ ಲೈಫಲ್ಲಿ ನಡೆದಿದೆ ಅಂತಲ್ಲ, ಅದಕ್ಕೊಂದಷ್ಟು ಒಗ್ಗರಣೆ ಹಾಕೋದು ಆಯ್ತಾ. ಅಂದ್ರೆ ಮೂವಿ ರೀತಿ ಮಾಡ್ಬೇಕಲ್ವಾ. ನಾನು ಮೂವಿ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸ್, ಅಂದ್ರೆ ನೀವು ಪುಸ್ತಕ ಎಲ್ಲ ಬಿಟ್ಬಿಡ್ಬೇಡಿ, ಓಕೆನಾ. ನಿಮ್ಗೆ ಬೇಗ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಮೂವಿ ತಗೊಳ್ತಾ ಇದ್ದೀನಿ ಅಷ್ಟೇ. ಅದನ್ನೇ ಪುಸ್ತಕದ ರೂಪದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಲಿಟ್ರೇಚರ್ ಈಸ್ ನಥಿಂಗ್ ಬಟ್ ಎ ರಿಫ್ಲೆಕ್ಷನ್ ಆಫ್ ಸೋಷಿಯಲ್ ರಿಯಾಲಿಟಿ. ಇಟ್ ಈಸ್ ಹೋಲ್ಡಿಂಗ್ ಮಿರರ್ ಟು ದ ಸೊಸೈಟಿ. ಈವನ್ ದೋ ದ ನ್ಯಾಚುರಲ್ ವರ್ಲ್ಡ್ ಅಂಡ್ ದಿ ಇನ್ನರ್ ಆರ್ ಸಬ್ಜೆಕ್ಟಿವ್ ವರ್ಲ್ಡ್ ಆಫ್ ದಿ ಇಂಡಿವಿಜುವಲ್ ಹ್ಯಾವ್ ಆಲ್ಸೋ ಬೀನ್ ಆಬ್ಜೆಕ್ಟ್ಸ್ ಆಫ್ ಲಿಟ್ರರಿ ಇಮಿಟೇಷನ್. ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಏನೇನೆಲ್ಲ ನಡೀತಾ ಇರುತ್ತೋ ಅಥವಾ ಹೊರಗಡೆ ಜಗತ್ತಿನಲ್ಲಿ ಏನೇನು ನಡೀತಾ ಇರುತ್ತೋ ಎಲ್ಲವೂ ಕೂಡ ಲಿಟ್ರೇಚರ್ ಏನ್ ಮಾಡುತ್ತೆ, ಇಮಿಟೇಟ್ ಮಾಡುತ್ತೆ. ದಟ್ ಈಸ್ ವಾಟ್ ಲಿಟ್ರೇಚರ್. Their definition suggests that literature simultaneously mirrors external social conditions and internal human emotions, both. For example, a girl, has succeeded in her life with so much struggle. And, in the beginning of her life, she suffers and suffers. She thought that forever she would suffer like that. ಆ ದುಃಖ ಇರುತ್ತಲ್ಲ, ಅದು ಇನ್ನರ್ ಫೀಲಿಂಗ್ಸ್, ಅದನ್ನ ನಾವು ಲಿಟ್ರೇಚರ್ ಅಲ್ಲಿ ನೋಡ್ತೀವಿ. ಅಂಡ್ ಎಕ್ಸ್ಟರ್ನಲ್ ವರ್ಲ್ಡ್, ಹರ್ ಸಕ್ಸಸ್ ದಟ್ ಈಸ್ ವಿಸಿಬಲ್. ಸೊ ಎಕ್ಸ್ಟರ್ನಲ್ ವರ್ಲ್ಡ್ ಎರಡೂ ಕೂಡ ನಮಗೆ ಸಾಹಿತ್ಯದಲ್ಲಿ ಸಿಗುತ್ತೆ. ದಟ್ ಈಸ್ ವಾಟ್ ಲಿಟ್ರೇಚರ್ ಅಂತ ಯಾರು ಹೇಳ್ತಾರೆ, ವ್ಯಾಲೆಕ್ ಅಂಡ್ ವಾರನ್ ಇನ್ ದೇರ್ ಬುಕ್ ಥಿಯರಿ ಆಫ್ ಲಿಟ್ರೇಚರ್. ನೆಕ್ಸ್ಟ್ comes Terry Eagleton. Terry Eagleton, a very famous English critic also. Terry Eagleton in Literary Theory and Introduction. So it is his book, Terry Eagleton's book. In this book, he noted literature as literature transforms and intensifies ordinary language, deviates systematically from everyday speech. ಓಕೆ, ಸೊ ನಾವು ಆರ್ಡಿನರಿ ಆಗಿ ದಿನನಿತ್ಯ ಬಳಸೋ ಭಾಷೆಯನ್ನೇ ಬಳಸ್ಕೊಂಡು ಅಲ್ಲಿ ಕ್ರಿಯೇಟಿವಿಟಿ ಅನ್ನೋದನ್ನ ಯೂಸ್ ಮಾಡ್ತಾರಲ್ಲ, ಏಸ್ಥೆಟಿಕ್ ಪ್ಲೆಷರ್ ಅನ್ನ ಕೊಡ್ತಾರಲ್ಲ, ಆ ಸಾಹಿತ್ಯ ಕೊಡುತ್ತಲ್ವಾ, ಅದನ್ನೇ ಲಿಟ್ರೇಚರ್ ಅಂತ ಯಾರು ಹೇಳ್ತಾರೆ, ಟೆರಿ ಈಗಲ್ಟನ್. ಈಗಲ್ಟನ್ ಎಂಫಸೈಸಸ್ ದಟ್ ಲಿಟ್ರೇಚರ್ ಈಸ್ ಡಿಸ್ಟಿಂಗ್ವಿಶ್ಡ್ from ordinary writing by its unique use of language and its power to reshape perception. ಓಕೆ, ನೀವು ಕಾದಂಬರಿಯನ್ನ ಓದ್ತಾ ಇರ್ತೀರಾ, ಓದ್ತಾ 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 ನೀವೇ ಅದರೊಳಗಡೆ ಒಂದು ಕ್ಯಾರೆಕ್ಟರ್ ಆಗ್ಬಿಡ್ತೀರಾ. ಯಾಕೆ? ದಟ್ ಈಸ್ ದ ಪವರ್ ಆಫ್ ಲ್ಯಾಂಗ್ವೇಜ್, ರೈಟ್? ನೀವು ಅದೇ ಭಾಷೆಯನ್ನು ಬಳಸ್ತೀರಾ, ಆದರೆ ಬೇರೆ ರೀತಿಯಲ್ಲಿ ಬಳಸ್ತೀರಾ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ, ನಾನೇನಾದರೂ ನಿಮಗೆ ಏನ್ರಪ್ಪ ಊಟ ಮಾಡಿದ್ರ, ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರ, ನಾಳೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ತಿಂದು ಚೆನ್ನಾಗಿ ಮಲ್ಕೊಂಡು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬಂದ್ಬಿಡಿ. ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರೋ ಇಲ್ಲ ನಿಮ್ಮ ತಂದೆ ತಾಯಿನೋ ಯಾರೋ ಹಿಂಗೆ ನಿಮ್ಮನ್ನ ಮಾತಾಡ್ಸಿರ್ತಾರೆ. ಆದರೆ ಒಬ್ರು ಟೀಚರ್ ಆಗಿ ಏನು ಮಾತಾಡ್ತಾರೆ, ನೋಡಿ ಮಕ್ಕಳ, ನಾಳೆ ನಿಮಗೆ ಎಕ್ಸಾಮ್ ಇದೆ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ಎಕ್ಸಾಮ್ಗೆ ಫ್ರೆಶ್ ಆಗಿ ಬಂದು ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಓಕೆ, ಅಂದರೆ ಸ್ವಲ್ಪ ಪಾಲಿಶ್ಡ್ ಲ್ಯಾಂಗ್ವೇಜ್, ರೈಟ್? ಸೊ ದೆರ್ ಈಸ್ ಅ ಡಿಫ್ರೆನ್ಸ್. ಲೈಕ್ ದ್ಯಾಟ್ ಆರ್ಡಿನರಿ ಲ್ಯಾಂಗ್ವೇಜನ್ನೇ, ಜನಸಾಮಾನ್ಯರು ಮಾತಾಡುವಂಥ ಭಾಷೆಯನ್ನೇ ತಗೊಂಡು ಅದಕ್ಕೊಂದು ಸ್ವಲ್ಪ ಆರ್ಟಿಸ್ಟಿಕ್ ವೇನಲ್ಲಿ ಬರೆಯೋದಿರುತ್ತಲ್ಲ, ಅದೇ ಲಿಟ್ರೇಚರ್. ಅದರಲ್ಲಿ ಇಟ್ ರೀಶೇಪ್ಸ್ ಪರ್ಸೆಪ್ಷನ್. ದಟ್ ಈಸ್ ವೈ ವಿ ಕಾಲ್ಡ್ ಇಟ್ ಲಿಟ್ರೇಚರ್ ಅಂತ ಟೆರಿ ಈಗಲ್ಟನ್ ಹೇಳ್ತಾರೆ. ಸೊ ಫಾರ್ ಯು ಹ್ಯಾವ್ ಸೀನ್ 4 definitions. One is from Oxford Dictionary, another from
ಏನು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ, ನೆಕ್ಸ್ಟ್ ಬಂದು ವ್ಯಾಲೆಕ್ ಅಂಡ್ ವಾರೆಂಟ್, ನೆಕ್ಸ್ಟ್ ಟೆರಿ ಈಗಲ್ಟನ್. 4 definitions you have seen along with the explanation. So all these definitions come from different perspective. ಒಬ್ರು ಹ್ಯೂಮನ್ ಎಮೋಷನ್ಸ್ ಅನ್ನ ಇಟ್ಕೊಂಡು ಲಿಟ್ರೇಚರ್ ಏನು ಅಂತ ಹೇಳಿದ್ರೆ, ಇನ್ನೊಬ್ರು ರೈಟಿಂಗ್ ಫಾರ್ಮ್ಸ್ ಅನ್ನ ಇಟ್ಕೊಂಡು ಹೇಳ್ತಾರೆ. ಇನ್ನೊಂದು ಬ್ರಿಟಾನಿಕಾ ಬಂದು ಲೈಕ್ ರಿಟರ್ನ್ ಫಾರ್ಮ್, ಡಾಕ್ಯುಮೆಂಟೇಶನ್ಸ್ ಅಲ್ಲಿ ಇರುವಂತ ವ್ಯತ್ಯಾಸವನ್ನ ನಮ್ಗೆ ತೋರಿಸ್ತಾ ಲಿಟ್ರೇಚರ್ ಅಂತ ಹೇಳ್ತಾರೆ. ಇನ್ನೊಬ್ರು ನಮ್ಮ ಸಮಾಜಕ್ಕೆ ಒಂದು ಕೈಗನ್ನಡಿಯಾಗಿ ಲಿಟ್ರೇಚರ್ ಬೆಳೆದು ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ ಅವರು ಕೂಡ ಲಿಟ್ರೇಚರ್, ಸಾಹಿತ್ಯ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲಿಟ್ರೇಚರ್ ಫಂಕ್ಷನ್ ಇಟ್ಕೊಂಡು ಅದೇನ್ ಕೆಲಸ ಮಾಡುತ್ತೆ ಅನ್ನೋದು ಇಟ್ಕೊಂಡು ಮ್ಯಾಥ್ಯೂ ಆರ್ನಾಲ್ಡ್ ಈಸ್ ಒನ್ ಆಫ್ ದ ಫೇಮಸ್ ವಿಕ್ಟೋರಿಯನ್ ಏಜ್ ಪೋಯೆಟ್ ಆಸ್ ವೆಲ್ ಆಸ್ ಕ್ರಿಟಿಕ್. ಓಕೆ, ಅಂಡ್ ಹಿ ಈಸ್ ದಿ ರೈಟರ್ ಆಫ್ ಕಲ್ಚರ್ ಅಂಡ್ ಅನಾರ್ಕಿ. ಸೊ ಹಾಗಾದ್ರೆ ಇದರಲ್ಲಿ ತಮ್ಮ ಪರವಾಗಿ ಅಂದ್ರೆ ಮ್ಯಾಥ್ಯೂ ಆರ್ನಾಲ್ಡ್ ಪ್ರಕಾರ ಲಿಟ್ರೇಚರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದ ಫಂಕ್ಷನ್ಸ್ ಆಫ್ ಲಿಟ್ರೇಚರ್ ಆರ್ ಮ್ಯಾನಿಫೋಲ್ಡ್. ಇಟ್ ಕ್ಯಾನ್ ಬಿ ಡೈಡಾಕ್ಟಿಕ್, ಟೀಚಿಂಗ್ ಮೋರಲ್ಸ್. ಡೈಡಾಕ್ಟಿಕ್ ಅಂತ ಅಂದ್ರೆ ಅದ್ರ ಮೂಲಕ ನಮ್ಗೆ ಒಂದು ಪಾಠವನ್ನ ಕಲಿಸುವಂಥದ್ದು. ಇಟ್ ಗಿವ್ಸ್ ಎ ಕೈಂಡ್ ಆಫ್ ಲೆಸನ್ಸ್. ಓಕೆ, ಮೋರಲ್ ಲೆಸನ್ಸ್. ಇಟ್ ಟೀಚಸ್ ಅಸ್ ವ್ಯಾಲ್ಯೂಸ್ ಅಂಡ್ ಮೋರಲ್ಸ್. ನೈತಿಕತೆಗಳನ್ನ ನಮ್ಗೆ ಮೌಲ್ಯಗಳನ್ನ ಕಲಿಸ್ಕೊಡುತ್ತೆ. ಅಂಡ್ ರಿಫ್ಲೆಕ್ಟಿವ್ ಅಂದ್ರೆ ರಿಫ್ಲೆಕ್ಟಿವ್ ಇನ್ ದ ಸೆನ್ಸ್ ನಮ್ ಜೀವನವನ್ನೇ ನಮ್ಗೆ ತೋರಿಸ್ಕೊಡುತ್ತೆ. ಅಂಡ್ ಪೋರ್ಟ್ರೇಯಿಂಗ್ ದಿ ಕಸ್ಟಮ್ಸ್ ಅಂಡ್ ಚಾಲೆಂಜಸ್ ಆಫ್ ಸೊಸೈಟಿ. ಎಕ್ಸ್ಪ್ರೆಸಿವ್, ಆರ್ಟಿಕ್ಯುಲೇಟಿಂಗ್ ದಿ ಪರ್ಸನಲ್ ಎಮೋಷನ್ಸ್ ಆಫ್ ರೈಟಿಂಗ್ಸ್. ಸೊ ನಮ್ಮ ಸಮಾಜದಲ್ಲಿ ಇರುವಂತಹ ಎಲ್ಲ ಟ್ರೆಡಿಷನ್ ಇರ್ಬೋದು, ಸಂಪ್ರದಾಯಗಳಿರ್ಬೋದು, ನಮ್ಮ ಸಮಾಜದಲ್ಲಿ ಇರುವಂತ ಫಾರ್ ಎಕ್ಸಾಂಪಲ್ ರಾಜಕೀಯ ಅಂತಾನೆ ಇಟ್ಕೊಳ್ಳೋಣ, ಅಥವಾ ಎಜುಕೇಶನ್ ಸಿಸ್ಟಮ್ ಅಂತ ಇಟ್ಕೊಳ್ಳೋಣ, ಉದ್ಯೋಗ ಅಂತ ಇಟ್ಕೊಳ್ಳೋಣ, ಜನರು ಯಾವ ರೀತಿಯಾಗಿ ಎಲ್ಲ ಚಾಲೆಂಜಸ್ನ ಎದುರಿಸ್ತಾ ಇದ್ದಾರೆ ಅವೆಲ್ಲವನ್ನ ನಮಗೆ ಲಿಟ್ರೇಚರ್ ಅಲ್ಲಿ ತೋರಿಸುತ್ತೆ. ಅಂಡ್ ಎಕ್ಸ್ಪ್ರೆಸಿವ್, ಅಫ್ಕೋರ್ಸ್ ಇಟ್ ಈಸ್ ಎಕ್ಸ್ಪ್ರೆಸಿವ್. ಏನೆಲ್ಲ ಅನ್ಸುತ್ತೋ ಅದನ್ನ ಇದ್ದದನ್ನ ಇದ್ದ ಹಾಗೆ ಹೇಳುತ್ತೆ, ಇಲ್ಲ ಅದನ್ನ ಆರ್ಟಿಕ್ಯುಲೇಟ್ ಆಗಿ ಹೇಳುತ್ತೆ. ಆರ್ಟಿಕ್ಯುಲೇಟಿಂಗ್ ದಿ ಪರ್ಸನಲ್ ಎಮೋಷನ್ಸ್ ಆಫ್ ರೈಟರ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾನು ಭ್ರಷ್ಟಾಚಾರದ ಬಗ್ಗೆ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಮೈ ಎಮೋಷನ್ಸ್ ಟು. ಅಂಡ್ ಮೈ ವಾಯ್ಸ್ ಅಗೇನ್ಸ್ಟ್ ದಿ corruption. It includes my emotions, articulating emotions. Okay, and aesthetic, of course it gives a kind of pleasure. Okay, ಒಂದು ನಿಮ್ಗೆ ಅದರಿಂದ ಏನೋ ಒಂದು ಅವೇರ್ನೆಸ್ ಮೂಡ್ತಾ ಇದೆ, ಅಥವಾ ಅದರಿಂದ ನಿಮ್ಗೆ ದುಃಖ ಹೊರಗಡೆ ಬರ್ತಾ ಇದೆ, ಅಥವಾ ಅದನ್ನ ಓದ್ತಾ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸಮ್ ಕೈಂಡ್ ಆಫ್ ಏಸ್ಥೆಟಿಕ್ ಪ್ಲೆಷರ್ ಇಸ್ ದೇರ್, ಆಫರಿಂಗ್ ಬ್ಯೂಟಿ ಅಂಡ್ ಪ್ಲೆಷರ್ ಟು ರೀಡರ್ಸ್. ನೋಡಿ ಏನೇನೆಲ್ಲ ಕೆಲಸ ಮಾಡುತ್ತೆ. ಸೊ ಬೇಸ್ಡ್ ಆನ್ ಇಟ್ಸ್ ಫಂಕ್ಷನ್ಸ್ ಮ್ಯಾಥ್ಯೂ ಆರ್ನಾಲ್ಡ್ ಲಿಟ್ರೇಚರ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. Literature also performs a critical role by questioning norms, exposing injustices and giving voice to the marginalized. ಇದೆಲ್ಲವನ್ನ ಲಿಟ್ರೇಚರ್ ಮಾಡುತ್ತೆ ಅಲ್ವಾ. ಸೊ ಇಟ್ ವರ್ಕ್ಸ್ ಆಸ್ ಎ ಕ್ರಿಟಿಕ್ ಆಲ್ಸೋ, ಇಟ್ ಕ್ವೆಶನ್ಸ್. ಸೊ ನಾನೀಗ ಭ್ರಷ್ಟಾಚಾರದ ಬಗ್ಗೆ ಬರಿತೀನಿ ಅಂತ ಹೇಳ್ತಾ ಇದ್ರೆ ಭ್ರಷ್ಟಾಚಾರಿಗಳು ಯಾರಾಗಿರ್ತಾರೋ ಅವ್ರನ್ನ ನಾನು ಕ್ವೆಶನ್ ಮಾಡ್ದ ಹಾಗೆ ಅಲ್ವಾ. ಅಂಡ್ ಇನ್ಜಸ್ಟಿಸಸ್ ಅನ್ನ ನಾವು ಜನರಿಗೆ ತೋರಿಸ್ದ ಹಾಗೆ. ಸೊ ಲಿಟ್ರೇಚರ್ ಡಸ್ ಆಲ್ ದೀಸ್ ಥಿಂಗ್ಸ್. ಇಟ್ ಸ್ಪೀಕ್ಸ್ ಅಕ್ರಾಸ್ ಕಲ್ಚರ್ಸ್ ಅಂಡ್ ಏರಾಸ್. ಸೊ ಯಾವುದೇ ಕಾಲ ಆಗಿರ್ಲಿ, ಯಾವುದೇ ದೇಶ ಆಗಿರ್ಲಿ, ಎಲ್ಲ ಕಡೆಯೂ ಲಿಟ್ರೇಚರ್ ಏನ್ ಮಾಡುತ್ತೆ, ಜನರ ದನಿಯಾಗಿ ತಾನು ಮಾತಾಡುತ್ತೆ. ಆಸ್ ಮ್ಯಾಥ್ಯೂ ಆರ್ನಾಲ್ಡ್ ಒನ್ಸ್ ಡಿಸ್ಕ್ರೈಬ್ಡ್, ಲಿಟ್ರೇಚರ್ ಈಸ್ ದಿ ಬೆಸ್ಟ್ ದಟ್ ಹ್ಯಾಸ್ ಬೀನ್ ಥಾಟ್ ಅಂಡ್ ದಿ ಸೆಡ್ ಇನ್ ದ ವರ್ಲ್ಡ್. ಸೊ ಮ್ಯಾಥ್ಯೂ ಆರ್ನಾಲ್ಡ್ ಪ್ರಕಾರ ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ರೆ ಲಿಟ್ರೇಚರ್ ಇಸ್ ದ ಬೆಸ್ಟ್ that has been thought and the said in the world. Okay, that is what literature according to Matthew Arnold. In essence, means altogether literature is both art
ಅಂಡ್ ರೆಕಾರ್ಡ್ ಅಲ್ವಾ. ಸೊ ಇತಿಹಾಸದಲ್ಲಿ ಏನೇನಾಗಿದೆ ಅಥವಾ ಒಬ್ಬ ಹೀರೋನ ಜೀವನದಲ್ಲಿ ಏನೆಲ್ಲ ಆಗಿದೆ ಅಥವಾ ಯಾರ್ದೋ ಜೀವನದಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು, ಸಾಧನೆಗಳಾಗಿರ್ಬೋದು, ಎಲ್ಲವನ್ನ ನಾವು ಬರವಣಿಗೆಯ ಮೂಲಕ ಬರಿತಾ ಇದ್ದೀವಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಟ್ ಟು ಇನ್ ಆರ್ಟಿಸ್ಟಿಕ್ ವೇ ಅಲ್ವಾ. ಫಾರ್ ಎಕ್ಸಾಂಪಲ್ ಈಗ ಏನಂತ ಇಟ್ಕೊಳ್ಳೋಣ, ಭಗತ್ ಸಿಂಗ್ ಅಂತ ಇಟ್ಕೊಳ್ಳೋಣ. ಭಗತ್ ಸಿಂಗ್ದು ಒಂದು ಮೂವಿ ಬಂದಿದೆ ಅಲ್ವಾ. ಅವನ ಒಂದು ಜೀವನ ಚರಿತ್ರೆಯನ್ನ ಯಾರೋ ಒಬ್ರು ಬರ್ದಿಟ್ಟಿದ್ದಾರೆ. ಅದು ಒಂದು ರೆಕಾರ್ಡ್ ಆಗಿರ್ಬೋದು, ಅವನ ಜೀವನ ಚರಿತ್ರೆಯನ್ನ ಬರ್ದಿರುವಂಥದ್ದು. ಅದನ್ನ ಕಾದಂಬರಿಯ ರೂಪದಲ್ಲಿ ಅಥವಾ ಮೂವಿ ರೂಪದಲ್ಲಿ ಕೊಡೋದಿದೆಯಲ್ಲ, ದಟ್ ಈಸ್ ವಾಟ್ ಆರ್ಟಿಸ್ಟಿಕ್ ವೇ. ಸೊ ಇನ್ ಜನರಲ್ ಲಿಟ್ರೇಚರ್ ಈಸ್ ಬೋತ್ ಆರ್ಟ್ ಅಂಡ್ ರೆಕಾರ್ಡ್. ಇಟ್ ಈಸ್ ದಿ ಆರ್ಟಿಸ್ಟಿಕ್ ಎಂಬಾಡಿಮೆಂಟ್ ಆಫ್ ಇಮ್ಯಾಜಿನೇಷನ್, emotion and thought, and at the same time it is cultural archive that preserves human experiences and aspirations. ಇವತ್ತಿಗೂ ಕೂಡ ನಾವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇಲಿಯಡ್, ಒಡಿಸಿ, ಬೈಬಲ್, ಕುರಾನ್ ಎಲ್ಲವನ್ನ ಓದ್ತೀವಿ. ಯಾಕೆ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ದ ಬೆಸ್ಟ್ and the best that has been thought and said in the world. ಪ್ರಪಂಚದಲ್ಲಿ ಯಾವುದು ತುಂಬ ಒಳ್ಳೆಯದು ಅಂತ ಅನ್ಸ್ಕೊಂಡಿತ್ತೋ, ಯಾವುದೆಲ್ಲ ಎಲ್ರಿಗೂ ಕಲಿಬೇಕು ಅಂತ ಇತ್ತೋ ಅದನ್ನೇ ನಮಗೆ ಲಿಟ್ರೇಚರ್ ಕೂಡ ಕಲಿಸುತ್ತೆ ಅಲ್ವಾ. ಸೊ ಅದರಲ್ಲಿ ಇಮ್ಯಾಜಿನೇಷನ್ ಇರುತ್ತೆ, ಆ್ಯಂಡ್ ಹ್ಯೂಮನ್ ಹಿಸ್ಟ್ರಿ ಇರುತ್ತೆ, ಆ್ಯಂಡ್ ಇಟ್ ಪ್ರಿಸರ್ವ್ಸ್ ಅವರ್ ಕಲ್ಚರ್. ಸಂಸ್ಕೃತಿಯನ್ನು ತನ್ನಲ್ಲಿ ಇಟ್ಕೊಳ್ಳುತ್ತೆ. ಈಗ ರಾಮಾಯಣ ಮಹಾಭಾರತಗಳನ್ನು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅದು ಉಳಿಸಿ ಬೆಳೆಸ್ತಾ ಇದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಇಟ್ ಹ್ಯಾಸ್ ಮಲ್ಟಿಪಲ್ ಟಾಸ್ಕ್. ಥ್ರೂ ಪೋಯಟ್ರಿ, ಡ್ರಾಮಾ, ಫಿಕ್ಷನ್, ಪ್ರೋಸ್, ಲಿಟ್ರೇಚರ್ ಬಿಕಮ್ಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ದಟ್ ಕನೆಕ್ಟ್ಸ್ ಹ್ಯುಮ್ಯಾನಿಟಿ ಅಕ್ರಾಸ್ ಟೈಮ್ ಅಂಡ್ ಸ್ಪೇಸ್, isn't it? Americans read Indian literature, Indians read British literature, American literature, Canadian literature, and they resonate ವಿತ್ ದೋಸ್ ಕ್ಯಾರೆಕ್ಟರ್ಸ್ ಟು. ಸೊ ಎಲ್ಲೋ ಒಂದ್ ಕಡೆ ಯಾವುದೋ ಕತೆ ನಡೆದಿದೆ ಅಂದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ನಾವು ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ. ನೀವು ಇಂಗ್ಲಿಷ್ ಮೂವೀಸ್ ಎಲ್ಲ ನೋಡ್ತೀರಾ. ಸೊ ಅದರಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಲೈಕ್ ಶಿ ಈಸ್ ಜಸ್ಟ್ ಲೈಕ್ ಮೈ ಸಿಸ್ಟರ್ ಅಂತ ಮಾತಾಡ್ಕೊಳ್ತೀರಾ. ಓಕೆ. ಸೊ ಹಾಗಾಗಿ ಟೈಮು ಮತ್ತು ಸ್ಪೇಸ್ ಈ ವರ್ಡನ್ನು ಮೀರಿ ಈ ಸಾಹಿತ್ಯ ಏನು ಮಾಡುತ್ತೆ, ಇಡೀ ಮಾನವ ಜನಾಂಗವನ್ನು ಒಟ್ಟಿಗೆ ತರುತ್ತೆ. ಆಸ್ ಸಚ್ ಇಟ್ ಕಂಟಿನ್ಯೂಸ್ ಟು ಬಿ ಅನ್ indispensable medium through which life in all its complexity is both represented and reimagined. ಸೊ ನಮ್ಮ ಇಡೀ ಪ್ರಪಂಚದಲ್ಲಿ ನಡೆಯುವಂಥ ಎಲ್ಲ ರೀತಿಯ ಜೀವನಗಳನ್ನು ಅದರದ್ದೇ ಆದಂಥ ಒಂದು ರೀತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ತೋರಿಸ್ತಾ ಇದ್ದೀವಿ ಅಲ್ವಾ. ಸೊ ದಿಸ್ ಈಸ್ ವಾಟ್ ಲಿಟ್ರೇಚರ್ ಮೀನ್ಸ್. And you may ask for 10 marks question. So read everything and try to understand. Okay. ಸಾಹಿತ್ಯ ಅಂದ್ರೆ ಏನು, ಅದ್ರ ಕೆಲಸ ಏನು, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮದೇ ವಾಕ್ಯಗಳಲ್ಲಿ ನೀವು ಬರಿಬಹುದು. ಜಸ್ಟ್ ಟೇಕ್ ಡೆಫಿನೇಷನ್ಸ್ ಬೈ ದಿ ರೈಟರ್ಸ್ ಆರ್ ಕ್ರಿಟಿಕ್ಸ್ ಆರ್ ಎನಿ ಕೈಂಡ್ ಆಫ್ ಡಿಕ್ಷನರಿ ಜೊತೆಗೆ. Okay, that strengthens your answer. I hope you understood what is literature and its definition. Thank you so much. And I will continue with its nature and scope in the next class.